ಅವರು ಕೊಟ್ಟಿರುವಂತಹ ಆರೋಪ, ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ಆಧರಿಸಿ ಇದೀಗ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದ್ದು ಒಟ್ಟು 5 ಮೇಲೆ ಎಫ್ಐಆರ್ ದಾಖಲಾಗಿದೆ. ಯಾರ್ಯಾರು ಅಂತ ನೋಡೋಣ. A1 ಆರೋಪಿ ಸೋಮ, A2 ಆರೋಪಿ ಭರತ್, A3 ಆರೋಪಿ ಅಮಿತ್, A4 ಆರೋಪಿ ಗುಂಡಾ, A5 ಆರೋಪಿ ಯತೀಶ್ ಅಂತ 5 ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಅನಾಮಧೇಯ ಮೂಲಗಳಿಂದ ಆಡಿಯೋ ಮಾಹಿತಿ ಕೂಡ ಸಿಕ್ಕಿದ್ದು, ಅದನ್ನ ಒದಗಿಸಿದ್ದಾರೆ ಪೆನ್ ಡ್ರೈವ್ ಮುಖಾಂತರ. ಆಡಿಯೋದಲ್ಲಿ ರಾಜೇಂದ್ರ ಸುಪಾರಿ ಕುರಿತು ಚರ್ಚೆ ಕೂಡ ಆಗಿದೆಯಂತೆ. ಆರೋಪಿಗಳಾದ ಸೋಮ, ಭರತ, ಅಮಿತ್, ಗುಂಡಾ, ಯತೀಶ್ ಅನ್ನೋರಿಂದ ಕೊಲೆಗೆ ಸಂಚು ರೂಪಿಸಿದ್ರು ಅನ್ನುವಂಥದ್ದು ಬಹಿರಂಗ ಆಗಿದೆ. ಆಡಿಯೋದಲ್ಲಿ ಒಟ್ಟು 70 ಲಕ್ಷಕ್ಕೆ ಡೀಲ್ ಆಗಿತ್ತಂತೆ, 5 ಲಕ್ಷ ಅಡ್ವಾನ್ಸ್ ಕೂಡ ಆಗಿತ್ತಂತೆ. ಯಾವಾಗ ಅಂದ್ರೆ ರಾಜೇಂದ್ರ ಮಗಳ ಜನ್ಮದಿನವೇ ಹತ್ಯೆಗೆ ಇವರು ಸ್ಕೆಚ್ ಹಾಕಿದ್ದಾರೆ. MLC ರಾಜೇಂದ್ರ ಇದಾರಲ್ಲ, ಅವ್ರ ಮಗಳು ಬರ್ತ್ಡೇ ಮಾಡೋಕೆ ಅಂತ ಈ ಶಾಮಿಯಾನ ಹಾಕೋರ ಸೋಗಿನಲ್ಲಿ ಬಂದಿದ್ರಂತೆ. ಇದನ್ನೆಲ್ಲ ಹೇಳಿರುವಂಥದ್ದು ರಾಜೇಂದ್ರ ಅವರೇ. ಇದೀಗ ಆ ಪ್ರಕರಣವನ್ನ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಈಗ ಮುಂದೊಂದು ದಿನ ಈ ಹತ್ಯೆ ಮಾಡೋಕೆ ಯಾವತ್ತಾಗ್ಲಿಲ್ವೋ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ರಂತೆ. ತುಮಕೂರು ನಗರದ ಶಿರಾ ಗೇಟ್ ಶೆಡ್ ಒಂದರಲ್ಲಿ ನಿರಂತರ ಸ್ಕೆಚ್ ಹಾಕ್ತಾ ಇದ್ರು ಅನ್ನೋ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ರಾಜೇಂದ್ರ ಹತ್ಯೆಗೆ ಅಂತಲೇ ಹೊಸ ಕಾರು, ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಿದ್ರಂತೆ. ಏನೇನು ವೆಪನ್ಗಳು ಬೇಕೋ ಅದೆಲ್ಲವನ್ನ ಮಧುಗಿರಿ, ತುಮಕೂರು, ಬೆಂಗಳೂರು, ಕಲಾಸಿಪಾಳ್ಯಗಳಲ್ಲಿ ಇವರ ಚಲನವಲನಗಳ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ರು. ಹಾಗಾದ್ರೆ ಮಾನಿಟರ್ ಯಾರು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಬೇಕಾಗಿದೆ. ಉನ್ನತ ಮಟ್ಟದ ರಾಜಕಾರಣಿಗಳ ಕೈವಾಡ ಇದರಲ್ಲಿ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಇನ್ನು ಸೂಕ್ತ ತನಿಖೆ ಹಾಗೂ ರಕ್ಷಣೆ ಕೊಡಬೇಕು ಅಂತ ರಾಜೇಂದ್ರ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ MLC ಈಗ ಉಲ್ಟಾ ಹೊಡೆದಿದ್ದು ಯಾಕೆ? ಅದು ಕೊಲೆ ತನಕ ಬಂದು ನಿಂತಿದೆ. 5 ಹೆಸರನ್ನ ಕೂಡ ಹೇಳಿದ್ದಾರೆ. ಈಗ A1 ಆರೋಪಿಯಿಂದ ಹಿಡಿದು A5 ಆರೋಪಿ ತನಕ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಯಾರು, ಯಾವ ಊರಿನವರು, ಅವರಿಗೆ ಫಂಡಿಂಗ್ ಎಲ್ಲ ಆಗ್ತಾ ಇತ್ತು, ಅವ್ರ ಉದ್ದೇಶ ಏನಾಗಿತ್ತು, ಯಾರು ಅವರನ್ನ ಕಳಿಸಿದ್ರು, ಇವೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಿದೆ. ಇದೀಗ ಯಾಕೆ ರಾಜೇಂದ್ರ ಅವ್ರ ಮೇಲೆ ಅಂತ ಕೋಪ, ಮುನಿಸು, ರಾಜಕೀಯ ದ್ವೇಷ ಕಾರಣನ ಅಥವಾ ಪರ್ಸನಲ್ ಏನಾದರೂ ಇತ್ತಾ, ಯಾರವರು, ಇವೆಲ್ಲವೂ ಇದೀಗ ತನಿಖೆಯ ನಂತರ ಹೊರ ಬೀಳ್ಬೇಕಾಗಿರುವಂತಹ ವಿಚಾರ. ಬಟ್ ಅಪ್ಪ ಮತ್ತು ಮಗ ಆರಂಭದಲ್ಲಿ ಎತ್ತಿದಂತಹ ವಿಚಾರ, ಪ್ರಸ್ತಾಪ ಮಾಡಿದ ವಿಚಾರ ಹನಿ ಟ್ರ್ಯಾಪ್. ಬಟ್ ಅದು ಕೊನೆ ಹಂತದಲ್ಲಿ ಬಂದು ಕೊಲೆ ತನಕ ಬಂದು ನಿಂತಿರುವಂಥದ್ದು. ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆ ಪ್ರಕರಣ ಪಡೆದುಕೊಳ್ತಾ ಇದೆ. ಒಂದು ಆಡಿಯೋ ಕ್ಲಿಪ್ ಕೂಡ ಸಿಕ್ಕಿದೆಯಂತೆ, ಅದನ್ನು ಒದಗಿಸಿದ್ದಾರೆ ಯಾರು ತನಿಖೆ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಟೀಮ್ ಅವರಿಗೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಥಮಿಕವಾಗಿ ಈ ಒಂದು ತನಿಖೆಯನ್ನು ಆರಂಭ ಮಾಡಿ ಅದಕ್ಕೊಂದು ಲಾಜಿಕಲ್ ಎಂಡ್ ಕೊಡ್ತಾರೆ. ಹುಡುಗಾಟದ ಮಾತಲ್ಲ, ಕೊಲೆ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ ಅಂದರೆ ಯಾಕೆ ಅಂತ ಬೇಕಲ್ಲ, ಮತ್ತು ಯಾರು ಅಂತ ಬೇಕಲ್ಲ. ದ್ವೇಷ ಏನು? ರಾಜಕೀಯ ದ್ವೇಷವಾ, ವೈಯಕ್ತಿಕ ದ್ವೇಷವಾ, ಮತ್ತು ಯಾವ ಊರಿಗೆ ಸಂಬಂಧಪಟ್ಟವರು, ಮತ್ತು ಇವ್ರನ್ನ ಯಾಕೆ ಬಳಸ್ಕೊಂಡ್ರು, ಇವ್ರ ಹಿನ್ನೆಲೆ ಏನು, 5 ಜನರ ಹಿನ್ನೆಲೆ ಏನು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಇವ್ರುಗಳಿಗೆ, ಯಾಕೆ ಇವರು ಇದನ್ನು ಒಪ್ಕೊಂಡ್ರು, ಮತ್ತು ಪ್ಲ್ಯಾನ್ ಏನೇನು ಮಾಡೋಕ್ಕೆ, ಎಲ್ಲೆಲ್ಲಿ ಪ್ಲ್ಯಾನ್ ಹಾಕಿದ್ರು, ಯಾವಾಗ ಪ್ಲ್ಯಾನ್ ಹಾಕಿದ್ರು, ಇವೆಲ್ಲವನ್ನ ಬಾಯಿ ಬಿಡಿಸ್ತಾರೆ ಪೊಲೀಸರು. ಮಗಳ ಬರ್ತ್ಡೇ ದಿನವೇ ಒಂದು ಸುಸಂದರ್ಭ ರಾಜೇಂದ್ರ ಅವ್ರನ್ನ ಕೊಲ್ಲೋಕೆ ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಇವೆಲ್ಲವೂ ಕೂಡ ಸದ್ಯ ಅಂತೆ ಕಂತೆಗಳ ನಡುವೆ ಓಡಾಡ್ತಾ ಇರುವ ಸುದ್ದಿ. ತನಿಖೆ ಆದ ನಂತರ ನಿಜಾಂಶ ಏನು ಅನ್ನುವಂಥದ್ದು ಬಯಲಿಗೆ ಬರಬೇಕು. ರಾಜಣ್ಣವರ ಪುತ್ರ MLC ರಾಜೇಂದ್ರ ಅವರ ಕೊಲೆಗೆ ಅಥವಾ ಹತ್ಯೆಗೆ ಸಂಚು ರೂಪಿಸಿದ್ದಾದ್ರೂ ಯಾರು? ಹಾಗಾದರೆ